ವಿನಯ್ ಸರ್ ನಮಸ್ಕಾರ. ನಮಸ್ಕಾರ. ಅದಿತಿ ಮ್ಯಾಮ್ ನಮಸ್ಕಾರ. ನಮಸ್ತೆ. ಈ ಪೇರ್‌ನ ನಾನು ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ಮೋಸ್ಟ್ ಸೆಟಲ್ಡ್ ಪರ್ಫಾರ್ಮರ್ಸ್ ಅಂತ ಹೇಳ್ತಾರೆ. ಈ ಪೇರ್‌ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಯಾವಾಗ ಆನ್ ಸ್ಕ್ರೀನಲ್ಲಿ ಬರ್ತಿದೆ, ಆನ್ ಸ್ಕ್ರೀನಲ್ಲಿ ಬರುತ್ತೆ ಅಂತ. ಫೈನಲಿ ಈ ಮಂತ್ ರಿಲೀಸ್ ಆಗ್ತಿದೆ ಸಿನಿಮಾ. ಈ ಮೂಮೆಂಟಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ಇಬ್ರಿಗೂ ಈ ಮೂಮೆಂಟಲ್ಲಿ ಮೈಂಡ್ ಸೆಟ್ ಹೇಗಿದೆ ಇವಾಗ ಈ ಸಿನಿಮಾ ಬಗ್ಗೆ? ಮೈಂಡ್ ಸೆಟ್ ಹೇಗಿದೆ ಅನ್ನೋದಕ್ಕಿಂತ ಚೆನ್ನಾಗಾಗ್ಲಿ ಅನ್ನೋ ಒಂದು ಆಸೆ ಇದೆ. ಎಸ್ ಸರ್, ಈ ಸಿನಿಮಾ ಏನು ಹೇಳ್ತಾರೆ ಅಂದರೆ, ಟ್ರೈಲರಲ್ಲಿ ಟೀಸರಲ್ಲಿ ಬಿಟ್ಟಿರೋದು ಒಂದು ಸಿನಿಮಾ ಬಗ್ಗೆನೇ ಸಿನಿಮಾ ಇದೆ ಅನ್ಸುತ್ತೆ. ಅಂದರೆ ನೀವು ಪುಟ್ಟಣ್ಣ ಕಣಗಾಲ್ ಅವ್ರ ಫೋಟೋನ ಟಚ್ ಮಾಡಿ ನೋಡ್ತಿರೋದು, ಆ ವೈಬ್ ಎಲ್ಲ ಸಿನಿಮಾದವ್ರಿಗೆ ರಿಲೇಟ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು, ಇದರ ಜರ್ನಿ ಏನಿರುತ್ತೆ ಅಂತ? ಇದನ್ನ ಅದೇ ಒಂದು ಡೈರೆಕ್ಟರ್ದು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಡೈರೆಕ್ಟರ್ದು ಲೈಫ್ ಜರ್ನಿ ಇದು. ಸೊ ಒಂದು ಡೈರೆಕ್ಟರ್ಗೆ ಈಗ ಒಂದು ಡೈರೆಕ್ಟರ್ ಆಗಕ್ಕೆ ಏನೇನು ಇನ್ಸ್ಪೈರ್ ಆಗುತ್ತೆ, ಸೊ ಯಾಕೆ ಡೈರೆಕ್ಟ್ ಆಗ್ಬೇಕಂತ ಅನ್ಸುತ್ತೆ, ಆಮೇಲೆ ಅವ್ರಿಗೆ ಎಷ್ಟು ಸ್ಟ್ರಗಲ್ಸ್ ಇರುತ್ತೆ, ಆಮೇಲೆ ಎಷ್ಟು ಸೆಲೆಬ್ರೇಷನ್ಸ್ ಇರುತ್ತೆ, ಜೊತೆಗೆ ಅವ್ರದ ಒಂದು ಫ್ಯಾಮಿಲಿ, ಅವ್ರದ್ದೊಂದು ಪರ್ಸನಲ್ ಲೈಫ್, ಅದನ್ನೆಲ್ಲ ಕವರ್ ಮಾಡ್ಕೊಂಡು ಬರುತ್ತೆ ಇದು ಇಡೀ ಸಿನಿಮಾ. ಸೊ ಈ ಕ್ಯಾರೆಕ್ಟರ್ ಹೆಸರು ಕುಮಾರ್ ಅಂತ. ಓಕೆ, ಅಷ್ಟೇ. ಇನ್ನೇನಾದ್ರು ಎಕ್ಸ್ಟ್ರಾ ಏನಾದ್ರು ಇನ್ನೂ ಸ್ವಲ್ಪ ಏನಾದ್ರು ನಮ್ಗೆ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ? ಆಮೇಲೆ ನಾನು ಅದೇ 3 ಶೇಡ್ ಅಲ್ಲಿ ಇದ್ದೀನಿ. 16 years, 25, ಆಮೇಲೆ 35, 3 shades ಅಲ್ಲಿ ಬರ್ತೀನಿ ಅಷ್ಟೇ. ಎಸ್ ಸರ್, ಈ ವರ್ಷ ನಿಮ್ದು ಯಾವ್ದು ಸಿನಿಮಾ ಬಂದಿಲ್ಲ. ಹೋದ ವರ್ಷ ಅಪ್ರಾಕ್ಸಿಮೇಟ್ಲಿ 1 year ಆಯ್ತು ಅನ್ಸುತ್ತೆ, ಪೆಪ್ಪೆ ಬಂತು. ಆ ಮಾಸ್ ಒಂದು ಆಂಗಲ್ ಅಲ್ಲಿ ತೋರಿಸಿದ್ರಿ. ಅಲ್ಲಿಂದ ಇಲ್ಲಿಗೆ ಈ ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ಅನಿಸ್ತಿದೆ ನಿಮ್ಗೆ ಅಂತ? ಅಂದ್ರೆ ಆಸ್ ಅನ್ ಆಡಿಯನ್ ಆಗಿ ನೋಡ್ಬೇಕಾದಾಗ ನೀವು ಕೂಡ ತುಂಬಾ ವರ್ಸಟೈಲ್ ರೋಲ್ಸ್ನೇ ಅಂದ್ರೆ ಒಂದು ಜೋನರ್ಗೆ ಸ್ಟಿಕ್ ಆನ್ ಆಗ್ದೇನೆ ಬೇರೆ ಬೇರೆ ತರಹದ ರೋಲ್ಗಳನ್ನ ಮಾಡ್ಕೊಂಡು ಬಂದಿದ್ರ. ಸರಳ ವಿರಳ ಪ್ರೇಮಕತೆ ಆಗಿರ್ಬೋದು, ಅದಾದ ನಂತರ ಬಂದಂತ ಪೆಪ್ಪೆ ಆಗಿರ್ಬೋದು, ಇವಾಗ ಇದಾಗಿರ್ಬೋದು. ಅಂದ್ರೆ ವಿನಯ್ ರಾಜ್ಕುಮಾರ್ ಅವರ ಜರ್ನಿ ಯಾವ್ದ್ರ ಕಡೆಗಿರುತ್ತೆ ಅಂದ್ರೆ, ಒಬ್ಬ ಸ್ಟಾರ್ ಆಗ್ಬೇಕು ಅನ್ನುವಂಥ ಜರ್ನಿನ, ಒಬ್ಬ ವರ್ಸಟೈಲ್ ಆಕ್ಟರ್ ಆಗಿ ಗುರ್ತಿಸ್ಕೊಳ್ಬೇಕು ಅಂತ ಜರ್ನಿನ, ಏನ್ ಜರ್ನಿ ಅಂತ? ಆಕ್ಚುಲಿ ನನ್ನ ಜರ್ನಿ ಆ ಕಡೆನೂ ಇಲ್ಲ. ಸುಮ್ನೆ ಸಿನಿಮಾ ಮಾಡ್ತಾ ಇರ್ತೀನಿ. ನಂಗೆ ಯಾರ್ಯಾವ ಸಿನಿಮಾ ಇಷ್ಟ ಆಗುತ್ತೆ ಆ ಸಿನಿಮಾಗಳನ್ನ ಮಾಡ್ತಾ ಇರ್ತೀನಿ. ಸಿನಿಮಾ ಬಂದಂಗೆ ತಗೊಂಡ್ ಮಾಡ್ತಾ ಇರ್ತೀನಿ. ಸೊ ಯಾವ್ದು ಪ್ಲಾನ್ ಇಲ್ಲ, ಈ ತರ ಸಿನಿಮಾ ಮಾಡ್ಕೊಂಡು ಹಿಂಗಾಗ್ಬೇಕು, ಇಲ್ಲ ಈ ತರ ಸಿನಿಮಾ ಮಾಡ್ಕೊಂಡು ಹಂಗಾಗ್ಬೇಕು ಅಂತ ಯಾವ್ದು ಆ ತರ ಪ್ಲಾನ್ ತರ ಏನಿಲ್ಲ. ಸೊ ಆ ಕ್ಷಣಕ್ಕೆ ನಂಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ, ಯಾವ ಡೈರೆಕ್ಟರ್ ಒಬ್ರು ಬಂದು ನರೇಟ್ ಮಾಡಿದಾಗ ಅವ್ರ ಜೊತೆ ಹೆಂಗೆ ಒಂದು ಬಾಂಡ್ ಬೆಳೆಯುತ್ತೆ, ಸೊ ನಮ್ಮ ಇಬ್ರ ಮಧ್ಯ ಒಂದಷ್ಟು ಸಿಮಿಲಾರಿಟೀಸ್ ಇದ್ದು ಸೇಮ್ ಥಾಟ್ಸ್ ಇದ್ರೆ, ಸೊ ಅವ್ರ ಜೊತೆ ನಾನು ಸಿನಿಮಾ ಮಾಡ್ತೀನಿ. ಸೊ ಈ ತರ ಪ್ಲಾನ್ ಗೀನ್ ಏನು ಜಾಸ್ತಿ ಆತರ ಮಾಡಕ್ ಹೋಗಲ್ಲ. ಓಕೆ, ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ತರ. ಎಸ್ ಮ್ಯಾಮ್, ವರ್ಷದ ಆರಂಭದಲ್ಲಿ ಒಂದು ಚೂಮಂತರ್ ಹಾಕಿ ಒಂದು ಸಕ್ಸಸ್ ಇಂಡಸ್ಟ್ರಿ ಕೊಟ್ಟಿದ್ದೀರಾ. ಈ ವರ್ಷದಲ್ಲಿ 2ನೇ ಸಿನಿಮಾ ನಿಮ್ದು. ಏನ್ ಅನ್ಸ್ತಿದೆ ನಿಮ್ಗೆ? ಇದನ್ನು ಅದೇ ತರ ಸಕ್ಸಸ್ ಆಗ್ಬಿಟ್ರೆ ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ ಮನೇಲಿ ಹೋಳಿಗೆ ಊಟ ಮಾಡ್ಕೊಂಡು ಆರಾಮಾಗಿರೋಣ ಅನಿಸ್ತಾ ಇದೆ. ಓಕೆ, ನಿಮ್ ಪಾತ್ರದ ಹೆಸರೇನು, ಅದು ಯಾವ ತರ ಇರುತ್ತೆ ಅಂತ? ನನ್ನ ಪಾತ್ರದ ಹೆಸರು ವಸುಂಧರ ಅಂತ. ಸೂಟ್ ಆಗುತ್ತೆ ನಂಗೆ ತುಂಬಾ ಚೆನ್ನಾಗಿ, ಆಬ್ವಿಯಸ್ಲಿ. ಸೊ ಪಾತ್ರದ ಹೆಸರು ಅದು. ನಾರ್ಮಲ್ ಒಂದು ಹಳ್ಳಿಲಿ ಇರುವಂತ ಹುಡುಗಿ, ತುಂಬಾ ಸೆಟಲ್ ಆಗಿ ಇರುವಂತ ಹುಡುಗಿ, ಜೀವನನ ತುಂಬಾ ಸುಂದರವಾಗಿ ನೋಡುವಂತ ಹುಡುಗಿ. ಓಕೆ ಮ್ಯಾಮ್, ನಿಮ್ಗೆ ಫಸ್ಟ್ ಬಂದು ಕಥೆ ಹೇಳಿದಾಗ ನಿಮ್ಗೆ ಕೇಳಿದಾಗ ಏನನ್ಸ್ತು, ಪ್ಲಸ್ ನೀವು ಯಾವ್ದೆಲ್ಲ ಕಾರಣಕ್ಕೆ ಈ ಸಿನಿಮಾನ ಓಕೆ ಮಾಡಿದ್ದು ಅಂತ? ಇದ್ರಲ್ಲಿ ನನ್ನ ಪಾತ್ರ ಅಂತ ಅಷ್ಟೇ ಹೇಳೋದಕ್ಕಿಂತ ಪ್ರತಿಯೊಬ್ರು ಪಾತ್ರ, ಅಂದ್ರೆ ಸರ್ದು, ನಂದು, ಅವ್ರ ತಾಯಿ ಪಾತ್ರ, ಮತ್ತೆ ಇನ್ನೊಬ್ರು ನಿಶಾ ಅಂತ ಅವರು ಇದ್ದಾರೆ, ಅವ್ರ ಪಾತ್ರ, ಪ್ರತಿಯೊಬ್ರು ಇವ್ರ ಫ್ರೆಂಡ್ಸ್ ಪಾತ್ರ, ಪ್ರತಿಯೊಬ್ಬರ ಪಾತ್ರಕ್ಕೂ ತೂಕ ಇದೆ. ಆಮೇಲೆ ಜಾಸ್ತಿ ಮಾತಿಗಿಂತ ಸಿನಿಮಾದಲ್ಲಿ ಅಲ್ಲಿ ನಡೆಯೋ ಸಿಚುವೇಶನ್ಸೇ ನಮಗೆ ಒಂದು ಫೀಲಿಂಗ್ ತರಿಸುತ್ತೆ. ಅಂದ್ರೆ ನಾವು ಮಾತಾಡಿನೇ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅನ್ನೋದೇನಿಲ್ಲ. ಕೆಲವೊಂದ್ಸಲ ಸಿಚುವೇಶನ್ ಅಲ್ಲಿ ನಮ್ಮ ಆಕ್ಟ್ ಅಂದ್ರೆ ನಾವು ಏನ್ ನಡ್ಕೋತೀವೋ ಅದ್ರ ಮೇಲೂ ಅದಕ್ಕೂ ತೂಕ ಇದೆ ತುಂಬಾ.
ಆ ತರದ ಸೀನ್ಗಳು ಪ್ಲೇಸ್ಮೆಂಟ್ಗಳು ತುಂಬಾ ಇದೆ ಸಿನಿಮಾದಲ್ಲಿ. ಅಂದ್ರೆ ನಿಜ ಜೀವನದಲ್ಲಿ ಹಂಗೆ ಅಲ್ವಾ, ನಿಜ ಜೀವನದಲ್ಲಿ ನಾವೇನ್ ಡೈಲಾಗ್ ಹೊಡ್ಕೊಂಡೆ ಓಡಾಡಲ್ಲ ದಿನನಿತ್ಯ. ಸುಮಾರು ಸಲಿ ಏನು ಮಾತಾಡ್ದೇನೆ ನಾವು ಪ್ರೀತಿ ಮಾಡೋರು ಅರ್ಥ ಮಾಡ್ಕೋತಾರೆ. ಸೊ ಆ ತರದ ಸೀಕ್ವೆನ್ಸ್ಗಳು ತುಂಬಾ ಇದೆ ಸಿನಿಮಾದಲ್ಲಿ. ಅಂಡ್ ಪ್ರೀತಿ ಅಂದ ತಕ್ಷಣ ಬರೀ ಎಲ್ಲ ಚೆನ್ನಾಗಿದ್ದಾಗಷ್ಟೇ ಜೊತೆಗಿರೋದು, ಅವ್ರ ಬೀಳ್ಗಳಲ್ಲೂ ಕೂಡ ಜೊತೆಗಿರ್ಬೇಕಾಗುತ್ತೆ. ಅಂಡ್ ಅವ್ರ ಮನಸ್ಥಿತಿ ಹೇಗೆ, ಯಾಕಂದ್ರೆ ನಾನ್ ಹೆಂಗ್ ಥಿಂಕ್ ಮಾಡ್ತೀನೋ ಅವರು ಅದೇ ತರ ಯೋಚನೆ ಮಾಡ್ಬೇಕು ಅಂತ ಏನಿಲ್ವಲ್ಲ, ಅವ್ರ ಜೀವನ ನೋಡೋ ರೀತಿ ಬೇರೆ ಇರುತ್ತೆ. ಎಲ್ಲದಕ್ಕೂ ಜೊತೆಯಾಗಿರುವಂತ ಈ ತರದ ಸೀಕ್ವೆನ್ಸ್ಗಳು ತುಂಬಾ ಇದೆ. ಸೊ ಅದು ತುಂಬಾ ರಿಲೇಟ್ ಅನ್ಸುತ್ತೆ, ಅಂದ್ರೆ ಪ್ರತಿಯೊಬ್ಬರಿಗೂ ರಿಲೇಟ್ ಅನ್ಸುತ್ತೆ ಆ ತರದ ಸೀಕ್ವೆನ್ಸ್. ಓಕೆ ಸರ್, ರವಿಚಂದ್ರನ್ ಸರ್ ಕೂಡ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಪಾತ್ರ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಯಾವ ತರದ ಪಾತ್ರ ಇರುತ್ತೆ ಅಂತ. ಅವ್ರು ಹೇಳಿದ್ರು ತುಂಬಾ ಫನ್ ಆಗಿ, ರಮೇಶ್ ಅರವಿಂದ್ ಅವರು ಡೇಟ್ ಸಿಕ್ಕಿಲ್ಲ ಅದಕ್ಕೆ ನಾನು ತಗೊಂಡಿದ್ದಾರೆ, ಅದೇ ಪಾತ್ರ ನಾನು ಇಲ್ಲಿ ಮಾಡ್ತಿದ್ದೀನಿ, ನಂದೇನಿದ್ರು ಹೀರೋ ಅವರ ಪಾತ್ರನ ಕೆಣಕಿ ಕೆದಕಿ ಅಲ್ಲಿರುವಂತಹ ಎಮೋಷನ್ ನ ತರಿಸೋದು, ಹೊರಗಡೆ ತರಿಸೋದು ಅಂತ ಹೇಳ್ತಾ ಇದ್ರು. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ ಹೇಗಿತ್ತು, ಅವ್ರ ಪಾತ್ರ ಇದ್ರಲ್ಲಿ ಹೆಂಗೆ ಬ್ಲೆಂಡ್ ಆಗುತ್ತೆ ಈ ಸಿನಿಮಾದಲ್ಲಿ ಅಂತ? ಸೇಮ್ ಅದೇ ಅವ್ರು ಹೇಳಿದ್ರಲ್ಲ, ಅದೇ ತರ ಪಾತ್ರ. ಅವ್ರ ಜೊತೆ ಆಕ್ಟ್ ಮಾಡಕ್ ತುಂಬಾ ಚೆನ್ನಾಗಿತ್ತು. 2 ದಿನ ಶೂಟ್ ಮಾಡಿದ್ವಿ ಒಂದು ಸ್ಟುಡಿಯೋ ಅಲ್ಲಿ. ನಾನು, ಅದಿತಿ ಅವರು, ಆಮೇಲೆ ರವಿ ಸರ್ ಅವರು. ತುಂಬಾ ಚೆನ್ನಾಗಿತ್ತು. ಅವ್ರ ಆಕ್ಚುಲಿ ಅನುಭವಿತ ಕಾಲ, ಅದು ಆಕ್ಚುಲಿ ಟೈಟಲ್ ಪ್ರಕಾರ ಅವ್ರೆಲ್ಲಾದು ಹೇಳ್ತಾ ಇದ್ರು. ಅವ್ರ ಶೂಟ್ ಮಾಡ್ಬೇಕಂದ್ರೆ ಹೇಗಿರ್ತಾ ಇತ್ತು, ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಹೇಗಿರ್ತಾ ಇತ್ತು, ಅವ್ರು ಹೆಂಗ್ ಶಾರ್ಟ್ಸ್ ತಗೊಂತಾ ಇದ್ರು, ಅದೆಲ್ಲ ಇವತ್ತಿನ್ಗೆ ನೋಡ್ಕೊಂಡು ಕಂಪ್ಯಾರಿಟಿವ್ಲಿ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಕ್ಕೆ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಅವ್ರ ಕಡೆಯಿಂದ ಏನಾದ್ರು ಸಜೆಷನ್ಸ್, ಟಿಪ್ಸ್ ಏನಾದ್ರು ಹೇಳ್ತಿದ್ರ ನಿಮ್ಗೆ? ಅವ್ರ ಆ ತರದವ್ರು ಅಲ್ವೇ ಅಲ್ಲ. ಓಕೆ, ಏನ್ ಹೇಳ್ತಿದ್ರು ಮತ್ತೆ ಸೆಟ್ ಅಲ್ಲಿ ಏನ್ ಮಾತಾಡ್ತಿದ್ರು? ಅದೇ ಅವ್ರು ಶೂಟ್ ಮಾಡ್ಬೇಕಾದ್ರೆ ಹೇಗಿತ್ತು, ಅವಾಗ ಡೈರೆಕ್ಟರ್ಸ್ ಅಂದ್ರೆ ಹೇಗಿರ್ತಿತ್ತು, ಅವ್ರು ಯಾವ ತರ ಶೂಟಿಂಗ್ ಪ್ಯಾಟರ್ನ್ಸ್ ಹೇಗಿರ್ತಿತ್ತು ಅಂತೆಲ್ಲ ನಮ್ಗೆ ಇಬ್ರು ಕೂರ್ತಿದ್ವಲ್ಲ ಹೋಗಿ ಅವಾಗ ಹೇಳ್ತಾ ಇರ್ತಿದ್ರು ಅಷ್ಟೇ. ಎಸ್, ಸಾಂಗ್ಗಳು ಸಿನಿಮಾದ ಇನ್ವಿಟೇಷನ್ ಅಂತ ಹೇಳ್ತಾರೆ. ಸೊ ಆ ಇನ್ವಿಟೇಷನ್ ತುಂಬಾ ದೊಡ್ಡದಾಗಿ ರೀಚ್ ಆಗಿದೆ ಈ ಸಿನಿಮಾಗೆ ಸಂಬಂಧಪಟ್ಟಂತೆ. ನಿಮ್ಮಿಬ್ಬರ ಸಾಂಗ್ ತುಂಬಾನೇ ವೈರಲ್ ಆಗಿದೆ. ಅರೌಂಡ್ 4.5 CR, ಅಷ್ಟು 4.5 ಕೋಟಿ ವ್ಯೂಸ್ ಪಡ್ಕೊಂಡಿದೆ. ತುಂಬಾನೇ ಮೆಚ್ಚುಗೆ ವ್ಯಕ್ತ ಆಗ್ತಿದೆ. ಸೊ ಅದ್ರ ಬಗ್ಗೆ, ಆ ಸಾಂಗ್ ಬಗ್ಗೆ ನೀವು ಅನ್ಕೊಂಡಿದ್ರ ಇದು ತುಂಬಾ ಚೆನ್ನಾಗಿದೆ, ಆಬ್ವಿಯಸ್ಲಿ ಸಾಂಗ್ ಇಷ್ಟು ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ರ? ಹೌದು, ಇದು ಸಾಂಗ್ ಕೇಳಿದಾಗ್ಲೇ ತುಂಬಾ ಚೆನ್ನಾಗ್ ಅನ್ಸಿತ್ತು. ಆಮೇಲೆ ಶ್ರೀರಾಮ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ, ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ. ಸೊ ಕೇಳಿದಾಗ ನಾವು ಶೂಟ್ ಮಾಡ್ಬೇಕಂದ್ರೆ ತುಂಬಾ ಖುಷಿ ಕೊಡ್ತಾ ಇತ್ತು, ಮತ್ತೆ ಮತ್ತೆ ಕೇಳ್ಬೇಕಂತ ಅನ್ಸ್ತಾ ಇತ್ತು. ಸೊ ಅವಾಗ ಅನ್ಕೊಂಡಿದ್ವಿ ಜನಕ್ಕೆ ಇಷ್ಟ ಆಗುತ್ತೆ ಈ ಸಾಂಗ್ ಅಂತ ಗ್ಯಾರಂಟಿ ಅನ್ಕೊಂಡಿದ್ವಿ. ಆಮೇಲೆ ತುಂಬಾ ಜನಕ್ಕೆ ಈಗ ರೀಚ್ ಕೂಡ ಆಗಿದೆ. ಸಾಕಷ್ಟು ಜನ ರೀಲ್ಸ್ ಅದು ಇದು ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಮೋಸ್ಟ್ಲಿ ಇವಾಗ ಅವ್ರಿಗೂ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಈ ತರ ಈ ಸಾಂಗ್ ಈ ಸಿನಿಮಾ ನೋಡ್ಬೇಕು ಅಂತ. ಸೊ ಅವರೆಲ್ಲ ಬಂದ್ರೆ ಖುಷಿ ಆಗುತ್ತೆ. ನೀವು ಅನ್ಕೊಂಡಿದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ವೈಡ್ ರೇಂಜ್ ಆಫ್ ಆಡಿಯನ್ಸ್ ರೀಚ್ ಆಗುತ್ತೆ ಈ ಸಾಂಗ್ ಅಂತ? ಯಾವ ಜಡ್ಜ್ಮೆಂಟ್ ಸಿಕ್ಕಿರಲ್ಲ ನಮ್ಗೆ. ಬಟ್ ಈಗ ಸುಮ್ನೆ ನಾನು ಕೇಳ್ದಾಗ ಅನ್ಸುತ್ತಲ್ಲ, ಇದು ಚೆನ್ನಾಗಿದೆ ಅಲ್ಲ ಸಾಂಗ್, ತುಂಬಾ ಮುದ್ದಾಗಿದೆ ಅಲ್ಲ ಹಾಡು, ಇಷ್ಟು ಸುಂದರವಾದ ಸಾಲುಗಳಿದಾವಲ್ಲ ಅಂತ ಅನಿಸ್ತಿತ್ತು. ಅಂಡ್ ನಾವಿದ್ದಿದ್ ವಾತಾವರಣಕ್ಕೆ, ಅಲ್ಲಿ ಲೊಕೇಶನ್ಸ್ಗೆಲ್ಲ ಅದು ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸೊ ಎಲ್ಲ ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಅಲ್ಲ ಅಂತ ಅನಿಸ್ತಿತ್ತು. ಬಟ್ ತುಂಬಾ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಾಗ ಖುಷಿ. ಈಗ ನಮ್ಗೆ ಏನೇ ಯಾರೇ ಕೆಲಸ ಮಾಡೋದೇ 4 ಜನ ಅಂದ್ರೆ 4 ಜನಕ್ಕೆ ಇಷ್ಟ ಆಗ್ಲಿ, ಖುಷಿ ಆಗ್ಲಿ ಅಂತ. ಸೊ ಟಾರ್ಗೆಟ್ ರೀಚ್ಡ್ ಅಂತ ಅಷ್ಟೇ. ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ ಆ ಸಾಂಗ್ ಮಾತ್ರ. ಸರ್, ಶೂಟಿಂಗ್ ಲೊಕೇಶನ್ಸ್ ಗಳ ಬಗ್ಗೆ ಕೇಳ್ಬೇಕು. ಒಂದು ಬೆಂಗಳೂರಲ್ಲಿ ಆಗಿದೆ, ಇನ್ನೊಂದು ಸಮಥಿಂಗ್ ಚಿಕ್ಕಮಗಳೂರು ಕಡೆ ತೀರ್ಥಹಳ್ಳಿ. ಸೊ ಆ ಲೊಕೇಶನ್ಸ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸೆಕೆಂಡ್ ಸಾಂಗ್ ಅಲ್ಲಿ ಅದೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ ಲೊಕೇಶನ್ಸ್ ಎಲ್ಲ. ಸೊ ಆ ಶೂಟ್ ಅಲ್ಲೂ ಕೂಡ ನೀವಿದ್ರ? ಪೂರ್ತಿ ನಮ್ ಸಿನಿಮಾ ಸುಮಾರು ತೀರ್ಥಹಳ್ಳಿ ಸುತ್ತಮುತ್ತನೇ ಶೂಟ್ ಮಾಡಿದ್ದು, ಶಿವಮೊಗ್ಗ ಸುತ್ತಮುತ್ತನೇ ಶೂಟ್ ಮಾಡಿದ್ದು. ಯಾಕಂದ್ರೆ ಸಿನಿಮಾ ಕತೆ ನಡೆಯೋದೇ ಹಂಗೆ, ಅಂದ್ರೆ ಅಲ್ಲಿದೆ ಅದು, ಹಂಗಾಗಿ ಅಲ್ಲಿ ಸುಮಾರು ಶೂಟ್ ಮಾಡಿದೀವಿ. ಸರ್, ನಿಮ್ಗೆ ಎಸ್ಪೆಷಲಿ ಆ ತರದ ಲೊಕೇಶನ್ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ನೀವು ಜಾಸ್ತಿ ಮೈಸೂರಲ್ಲಿ ಪೀಸ್ಫುಲ್ ಆಗಿರೋದಕ್ಕೆ ಟ್ರೈ ಮಾಡ್ತಿರ್ತೀರಾ, ಜಾಸ್ತಿ ಓವರ್ ಎಕ್ಸ್ಪೋಜರ್ ಆಗಲ್ಲ, ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಸೊ ಆ ಲೊಕೇಶನ್ ನಿಮ್ಗೆ ಹೇಗೆ ಅನಿಸ್ತು? ನಂಗೆ ತುಂಬಾ ಖುಷಿ ಕೊಡ್ತು ಅಲ್ಲಿ ಶೂಟ್ ಮಾಡೋದು. ಅಲ್ಲಿ ಆಲ್ಮೋಸ್ಟ್ ಒಂದು 20-25 ದಿನ ಶೂಟ್ ಮಾಡಿದ್ವಿ ತೀರ್ಥಹಳ್ಳಿಯಲ್ಲಿ. ನಂಗೇನಂದ್ರೆ ಶೂಟಿಂಗ್ ಹೋಗ್ತಾ ಶೂಟಿಂಗ್ ಬರ್ತಾ ಒಂದ್ 10-15 ಕಡೆ ಗಾಡಿ ನಿಲ್ಸ್ತಾ ಇದ್ದೆ. ಯಾಕಂದ್ರೆ ಒಂದೊಂದ್ ಕಡೆನೂ ಲೊಕೇಶನ್ ಅಷ್ಟು ಚೆನ್ನಾಗಿರ್ತಾ ಇತ್ತು. ಸೊ ಹಿಂಗ ಡ್ರೈವ್ ಮಾಡೋದು, ನೋಡೋದು, ನಿಲ್ಸೋದು, ಅಲ್ಲೊಂದ್ ಸ್ವಲ್ಪ ಹೊತ್ತು ಇರೋದು, ಆಮೇಲೆ ತಿರ್ಗಾ ಮುಂದೆ ಹೋಗೋದು, ತಿರ್ಗಾ ನೋಡೋದು. ಸೊ ಅಲ್ಲೇ ಸಾಕಷ್ಟು ಟೈಮ್ ಹೊಟ್ಟೋಗಿರ್ತಾ ಇತ್ತು. ಆಮೇಲೆ ಅಲ್ಲಿ ತುಂಬಾ ಒಳ್ಳೆ ಸನ್ಸೆಟ್ ಗಳು ಇರ್ತಾ ಇತ್ತು. ಸೊ ಒಂದಿನ ಶೂಟಿಂಗ್ ಮುಗಿಸಿದ್ವಿ ಒಂದು 5:30. ಆಮೇಲೆ
ಆ ಶೂಟಿಂಗ್ ಆದ್ಮೇಲೆ 2 ಅವರ್ ಅಲ್ಲೇ ಲೊಕೇಶನ್ ನಿಂತಿದ್ವಿ, ಯಾಕಂದ್ರೆ ಆ ಸನ್ಸೆಟ್ ಅಷ್ಟ್ ಚೆನ್ನಾಗಿತ್ತು ಅಂತ. Okay. ಅಲ್ಲಿಂದ ಹೋಗಕ್ಕೆ ಮನ್ಸು ಬರ್ತಾ ಇರ್ಲಿಲ್ಲ. ಸೊ ಆ ತರ ತೀರ್ಥಹಳ್ಳಿ ಅಂತೂ ತುಂಬಾನೇ ಬ್ಯೂಟಿಫುಲ್, ತುಂಬಾನೇ ಖುಷಿ ಕೊಡುತ್ತೆ. ಓಕೆ, ಎರಡನೇ ಸಾಂಗ್ ಕೂಡ ಅದ್ರ ಬಗ್ಗೆ ಕೂಡ ನಾನು ಕೇಳಬೇಕು, ಆ ಲುಕ್ ಬಗ್ಗೆ. ಹಾ ಬಿಕಾಸ್ ತುಂಬಾ ಕ್ಲೀನ್ ಶೇವ್ ಮಾಡ್ಕೊಂಡು 16 ಇಯರ್ಸ್ ಬಾಯ್ ತರ ಕಾಣೋದು ಹ್ಮ್. ತುಂಬಾನೇ ಅದ್ಭುತವಾಗಿ ಕಾಣ್ತಿದ್ರೆ. ಆ ಸಾಂಗ್ ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಹಾ ಸೊ ಆ ಟ್ರಾನ್ಸಿಷನ್ ಎಲ್ಲ ಹೇಗಿರುತ್ತೆ ಸಿನಿಮಾದಲ್ಲಿ ಅಂತ, ಅಂದ್ರೆ ಒಂದು ಕಂಪ್ಲೀಟ್ ಜರ್ನಿ ಕಾಣ್ತಿದೆ, ಬಟ್ ಆ ಲುಕ್ ಬಗ್ಗೆ, ಆ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಆ ಟ್ರಾನ್ಸಿಷನ್, ಹಾ ಹಾ ಅದೇ ಇದ್ರಲ್ಲಿ 3 ಇದ್ ಮಾಡಿದ್ದೀನಲ್ಲ. ಸೊ 17 ಇಯರ್ಸ್, 24 ಆಮೇಲೆ 35 ಏನು. ಸೊ ಅದು ಆ ಟ್ರಾನ್ಸಿಷನ್ ಆ ಲುಕ್ ನಿಮ್ಗೆ ಹೆಂಗ್ ಅನ್ಸ್ತು? ಅಂದ್ರೆ ಅವರು ಟ್ರಾನ್ಸಿಷನ್ಗೆ ಏನೇನೆಲ್ಲ ಪ್ರಿಪರೇಷನ್ ಅಥವಾ ಹೆಂಗ್ ಹ್ಮ್. ಮಾಡ್ಕೊಂಡ್ರಿ ಅದನ್ನ ಶೂಟಿಂಗ್ ಟೈಮ್ ಅಲ್ಲಿ? ಅದೇ ಏನಿಲ್ಲ, ಬರೀ ಶೇವ್ ಮಾಡಿದೆ ಅಷ್ಟೇ ಆತರ. ಅದೇ ಬಟ್ ಒಂದಷ್ಟು ಮ್ಯಾನರಿಸಮ್, ನಡೆಯೋ ರೀತಿ, ಮಾತಾಡೋ ಸ್ಟೈಲ್ ಅದೆಲ್ಲ ಒಂಚೂರು ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು. ಆಮೇಲೆ ಇದೇನಂದ್ರೆ, ನಾನು ಲಾಸ್ಟ್ ಟೈಮ್ ಯಾರಿಗೂ ಹೇಳ್ತಾ ಇದ್ದೆ, ತುಂಬಾ ಬಿಯರ್ಡ್ ಇರುತ್ತಲ್ಲ. ಸೊ ಬಿಯರ್ಡ್ ಅಲ್ಲಿ ಆಕ್ಟ್ ಮಾಡಕ್ಕೂ ಅದ್ರಲ್ಲಿ ಆಕ್ಟ್ ಮಾಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಬಿಯರ್ಡ್ ಅಲ್ಲಿ ಏನೇ ಎಕ್ಸ್ಪ್ರೆಷನ್ ತೋರಿಸಿದ್ರು 100% ಕಾಣಿಸಲ್ಲ, ಅರ್ಧ ಕವರ್ ಆಗ್ಬಿಟ್ಟಿರುತ್ತೆ ಮುಖ. ಸೊ ಅದ್ರಲ್ಲಿ ಒಂದ್ ಚೂರ್ ತೋರಿಸಿದ್ರು ಜಾಸ್ತಿ ತರ ಕಾಣಿಸ್ತಾ ಇರುತ್ತೆ. ಆಮೇಲೆ ನನ್ಗೂ ಅದನ್ನ ನೋಡಿ ನೋಡಿ ಅಭ್ಯಾಸ ಇಲ್ವಲ್ಲ. ಸೊ ನನ್ನ ಮುಖ ನಾನೇ ನೋಡ್ಕೊಂಡಾಗ ಒಂಥರ ಬೇರೆ ತರ ಅನಿಸ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಹಂಗೆ ಅಭ್ಯಾಸ ಆಗಿ. ಎಷ್ಟ್ ದಿನ ಆ ಲುಕ್ ಅಲ್ಲಿ ಎಷ್ಟ್ ದಿನ ಶೂಟ್ ಮಾಡಿದ್ದು? ಓನ್ಲಿ ಅದು ಸಾಂಗ್ ಮಾತ್ರ ರಿಲೇಟ್ ಇರುತ್ತೆ ಅಥವಾ ಸೀಕ್ವೆನ್ಸ್ ಏನಾದ್ರು, ಸೀನ್ಗಳು ಏನಾದ್ರು ಇರುತ್ತಾ ಅಂತ? ಇಲ್ಲ, ಅದೊಂದು ತುಂಬಾ ಅದೇ ಬರೀ ಸಾಂಗ್ ಅಂತ ಅಲ್ಲ, ಸಿನಿಮಾಲೇ ಇದೆ. ಆ ಕ್ಯಾರೆಕ್ಟರ್ದೇ ಒಂದಷ್ಟು ಸೀನ್ಗಳು, ಒಂದಷ್ಟು ಸಿಚುವೇಶನ್ಸ್, ಸಿನಿಮಾ ಪೂರ್ತಿ ಅದು ಮೂವ್ ಆಗುತ್ತೆ. ಓಕೆ, ನನ್ನ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ, ಜನರಲ್ ಕ್ವಶನ್ಸ್. ಓಕೆ, ಈಗ ಜನರಲ್ ಆಗಿ ನಾವು ಚಿಕ್ಕವರಿದ್ದಾಗ ಯಾವಾಗಾದ್ರೂ ಕೇಳಿದಾಗ, ನಮ್ ಕಾಲದಲ್ಲಿ ಹಿಂಗ್ ಇರ್ಲಿಲ್ಲ ಗೊತ್ತಾ, ಅಂದೊಂದಿತ್ತು ಕಾಲ, ಅದು ಗೊತ್ತಾ ನಿಮ್ಗೇನು ಗೊತ್ತಿಲ್ಲ ಅನ್ಸೋದು. ಅಂತ ಟೈಮಲ್ಲಿ ಯಾವ್ದಾದ್ರು ಒಂದು ಹಳೆ ಸಾಂಗ್ಗಳು ಹಾಕಿದಾಗ ಅವಾಗ ಅನ್ಸೋದು, ಏನ್ ಕೇಳ್ತಾರೆ ಇವರೆಲ್ಲ ಹಳೆ ಸಾಂಗ್ ಅಂತ. ಬಟ್ ಇವಾಗ ಅನ್ಸ್ತಿರುತ್ತೆ ಆ ಲಿರಿಕ್ಸ್ ಎಲ್ಲ ಕೇಳ್ಕೊಂಡು ಒಂದು ವಿಂಡೋ ಸೀಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ, ಅವಾಗ ನಾವ್ ಏನೋ ಅನ್ಕೊಂಡಿದ್ವಿ, ಬಟ್ ಇವಾಗ ರಿಯಲಿ ನಮ್ಗೆ ಗೊತ್ತಾಗ್ತಿದೆ ಅದ್ರ ಮಜಾ ಏನು ಅಂತ. ಸೊ ಆ ಥರದ್ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಎಸ್, ಓಕೆ. ಅಂದೊಂದಿತ್ತು ಕಾಲ, ಈಗ ಫಾರ್ ಎಕ್ಸಾಂಪಲ್ ಆ ಕಾಲದಲ್ಲಿ ಹೀಗಿತ್ತು ಅಂತ ಹೇಳ್ತಾರಲ್ವಾ. ಸೊ ಅಂದೊಂದಿತ್ತು ಕಾಲ ಅನ್ನೋ ತರ ಇದ್ರೆ, ಒಂದು ಕೆಲವೊಂದು ಆಕ್ಟರ್ಗಳ ಹೆಸರು ಹೇಳ್ತೀನಿ, ಅವರ ಆ ಕಾಲದಲ್ಲಿ ಅಥವಾ ಆ ಮೂಮೆಂಟ್ ನ ನಾನು ವಿಟ್ನೆಸ್ ಮಾಡ್ಬೇಕು ಅನ್ನೋದಿತ್ತು ಅಂದ್ರೆ ಯಾವ ಮೂಮೆಂಟ್ ನ ವಿಟ್ನೆಸ್ ಮಾಡ್ತೀರಾ ಅಂತ. ಓಕೆ, ಫಸ್ಟ್ ಅಣ್ಣವರು. ಅಂದ್ರೆ ಅಂದ್ರೆ ಅಂದೊಂದಿತ್ತು ಈಗ ಫಾರ್ ಎಕ್ಸಾಂಪಲ್ ಅಂದೊಂದಿತ್ತು ಕಾಲ, ಆ ಕಾಲದಲ್ಲಿ ಈಗ ಅಣ್ಣವ್ರದ್ದು ಯಾವ್ದಾದ್ರು ಒಂದು ಮೂಮೆಂಟ್ ನ ನೀವು ವಿಟ್ನೆಸ್ ಮಾಡಿರಲ್ಲ, ಈವನ್ ಅವರು ಮೊದಲ ಸಿನಿಮಾ ಆಗಿರ್ಬೋದು ಅಥವಾ ಯಾವ್ದಾದ್ರು ಅವ್ರಿಗೆ ಅವಾರ್ಡ್ ಬಂದಂತಹ ಮೂಮೆಂಟ್ ಆಗಿರ್ಬೋದು, ನೀವು ವಿಟ್ನೆಸ್ ಮಾಡದೇ ಇರುವಂತಹ ಮೂಮೆಂಟ್ ನ ಅಂದೊಂದಿತ್ತು ಕಾಲ, ಆ ಕಾಲಕ್ಕೆ ಹೋಗಿ ವಿಟ್ನೆಸ್ ಮಾಡೋದಾದ್ರೆ ಯಾವ ಮೂಮೆಂಟ್ ನ ವಿಟ್ನೆಸ್ ಮಾಡ್ತೀರಾ ಅಂತ, ನೋಡ್ತೀರಾ ಅಂತ. ನಂಗೆ ಅವ್ರದ್ದು ಆ ನಟ ಸಾರ್ವಭೌಮ ಅಂತ ಬಿರುದು ಕೊಟ್ಟಾಗ ಬೆಂಗಳೂರು ಸುತ್ತ ಒಂದು ಇದಿತ್ತು, ಮೆರವಣಿಗೆ ಇತ್ತು. ಸೊ ಅದನ್ನ ವಿಟ್ನೆಸ್ ಮಾಡೋಕೆ ನಂಗೆ ತುಂಬಾ ಖುಷಿ, ನೋಡ್ಬೇಕು. ನೀವು? ನನಗೆ ಈಗ್ಲೂ ನನ್ನ ಸಿನಿಮಾ ಬದುಕಲ್ಲಿ ನಂಗೊಂದು ದೊಡ್ಡ ರಿಗ್ರೆಟ್ ಇರೋದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾನು ಭೇಟಿ ಆಗಿಲ್ಲ ಅಂತ. ಸೊ ಅಣ್ಣವರು ಅಂದ್ರೆ ಅದು ನನ್ನಿಂದ ಶುರುವಾಗಿಲ್ಲ. ನಾನು ನಮ್ಮ ತಂದೆ ಎಂತ ದೊಡ್ಡ ಅಭಿಮಾನಿ ಅಂದ್ರೆ, ಐ ಕಾಂಟ್ ಟೆಲ್ ಯು ಸರ್. ನಮಗ್ ಬೇರೆಯವ್ರು ಯಾರು ಅಂದ್ರೆ ನಟರ ಪರಿಚಯನೇ ಮಾಡ್ಕೊಟ್ಟಿಲ್ಲ ನಾವು ಸಣ್ಣವರಿದ್ದಾಗ. ನಮ್ಗೇನಂದ್ರೆ ಸಿನಿಮಾ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು ಅಷ್ಟೇ ನಮಗ್ ಗೊತ್ತಿದ್ದು. ಲಿಟ್ರಲಿ ನಾವು ಚಿಕ್ಕವರಿದ್ದಾಗ ನಮ್ಗೆ ಹೆಂಗ್ ಅನ್ಸೋದು ಅಂದ್ರೆ, ಯಾವ್ದೇ ಸಿನಿಮಾ ಬರ್ಲಿ, ಈವನ್ ಈ ಕಸ್ತೂರಿ ನಿವಾಸ ಅದೆಲ್ಲ ವಾಪಸ್ ಶ್ರೀಕೃಷ್ಣ ದೇವರಾಯ ಎಲ್ಲ ರಿಲೀಸ್ ಆದಾಗ 3 ಸಲ ನಮ್ ತಂದೆ ಕರ್ಕೊಂಡು ಹೋಗಿದ್ದಾರೆ. ನಾನು ಅಂತೆಲ್ಲೂ ಹೇಳ್ತಾನೆ ಇಲ್ಲ, ನಾನ್ ಬೆಳ್ಸ್ಕೊಳೋದಕ್ಕಿಂತ ನಮ್ ತಂದೆಯವರೇ ಹಂಗ್ ಬೆಳ್ಸ್ಬಿಟ್ರು ನಮ್ಗೆ. ಹಂಗಾಗಿ ಅವ್ರು ನೋಡಿದ್ರೆ ಸಾಕಾಗಿತ್ತು, ಅವ್ರದ್ದೊಂದ್ ಸ್ಪರ್ಶನೇ ಸಾಕಾಗಿತ್ತು. ಏನು ಅದೊಂದನ್ನು ವಿಟ್ನೆಸ್ ಮಾಡಿದ್ರೆ ಸಾಕು ಅಂತ ಸುಮಾರು ಸಲ ಅಂತೀನಿ. ಅಂಡ್ ಐ ಆಲ್ವೇಸ್ ಕಾಲ್ ಹಿಮ್ ಡಾರ್ಲಿಂಗ್. ಆಯ್ತಾ, ಯಾಕ್ ಡಾರ್ಲಿಂಗ್, ನನ್ಗೆ ಅವಕಾಶನೇ ಕೊಡ್ಲಿಲ್ವಲ್ಲ ನೀವು ಅಂತ. ಓಕೆ, ಸೋ ನೈಸ್. ನನ್ಗೆ ಯಾವ್ದು ಗೊತ್ತಾ, ಒಂದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಅಣ್ಣ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾರೆ. ನನ್ಗೆ ಹೌದೌದು, ಅವರೇ ಸಾಂಗ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ನನ್ಗೆ ಅದು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಅನ್ಸುತ್ತೆ, ನಾವ್ ಎಷ್ಟು ನತದೃಷ್ಟರು, ಅದನ್ನ ಒಂದ್ಸಲನು ಲೈವ್ ಅಲ್ಲಿ ಅವ್ರ ನೋಡಕ್ ಆಗ್ಲಿಲ್ವಲ್ಲ ಅಂತ. ಆ ಥರದ್ ಮೂಮೆಂಟ್. ಎಸ್, ಥ್ಯಾಂಕ್ ಯು. ವಿಷ್ಣು ಸರ್, ಅವ್ರ ಜೊತೆ ಒಂದು ಟೈಮ್ ಟ್ರಾವೆಲ್ ಮಾಡಿ ಅವ್ರ ಕಾಲದಲ್ಲಿ ಅಂದೊಂದಿತ್ತು ಕಾಲ, ಆ ಮೂಮೆಂಟ್ ಯಾವ್ದಾದ್ರು ಒಂದ್ ಮೂಮೆಂಟ್. ಅಂದೊಂದಿತ್ತು ಕಾಲ ಅದೇ ಅವ್ರದ್ದು ಯಾವ್ದಾದ್ರು ಒಂದು
ಶೂಟ್ ನ ವಿಟ್ನೆಸ್ ಮಾಡಕ್ಕೆ ಹೌದು ಇಷ್ಟ. ಹ್ಮ್. ಅವ್ರು ಹೇಗೆ ಆಕ್ಟ್ ಮಾಡ್ತಿದ್ರು, ಅವ್ರದ್ದು ಜರ್ನಿ, ಒಂದ್ ದಿನದಲ್ಲಿ ಆ ಶೂಟ್ ಅಲ್ಲಿ ಅವ್ರ ಜರ್ನಿ ಹೇಗಿರ್ತಾ ಇತ್ತು, ಸೊ ಅದನ್ನ ನೋಡಕ್ಕೆ ಇಷ್ಟ. ಹೌದು ನಾನು ಕೇಳಿದೀನಿ ತುಂಬಾ ಡಿಸಿಪ್ಲಿನ್ಡ್ ಅಂತ ಹಾ. ವಿಷ್ಣು ಹ್ಮ್. ಸರ್. ಆ ಒಂದು ಆ ಹೀರೋಗ್ ಒಂದ್ ಕದರ್ ಇರುತ್ತಲ್ವಾ, ಅದ್ ಶೂಟಿಂಗ್ ಸ್ಪಾಟ್ ಅಲ್ಲೂ ಇರ್ತಾ ಇತ್ತಂತೆ. ಸೊ ಅದನ್ನೆಲ್ಲ ವಿಟ್ನೆಸ್ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಓಕೆ, ಶಂಕರ್ ನಾಗ್ ಸರ್. ಅವ್ರದ್ದು ಅವ್ರ ಮಾಲ್ಗುಡಿ ಡೇಸ್ ಸೆಟ್ ನ ವಿಸಿಟ್ ಮಾಡಕ್ಕೆ ತುಂಬಾ ಜನರ ಬಾಯಲ್ಲಿ ಇದೆ ಆನ್ಸರ್ ಬಂದಿರುತ್ತೆ ಆಬ್ವಿಯಸ್ಲಿ. ಆ, ಸೊ ನೈಸ್. ಆ ಕ್ರಿಯೇಟ್ ಹೆಂಗ್ ಮಾಡಿದ್ರು, ಅದು ಶೂಟಿಂಗ್ ಪ್ರೊಸೆಸ್ ಹೆಂಗಿತ್ತು ಅದ್ ನೋಡಕ್ಕೆ ಗ್ಯಾರಂಟಿ. ಓಕೆ, ನೀವು ಇದ್ರಲ್ಲೂ ಕೂಡ ಡೈರೆಕ್ಟರ್ ಆಗ್ಬೇಕು ಅನ್ನೋಂತಹ ಥಾಟ್ ಇರುತ್ತಲ್ವಾ? ಸೊ ಅಲ್ಲಿ ಅವ್ರದ್ದು ಏನಾದ್ರು ರೆಫರೆನ್ಸ್ಗಳು ಬರುತ್ತೆ? ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರು ಇರೋದ್ರಿಂದ ಈಗ ಅಲ್ಲಿ ನಮ್ಗೆ ರಾಜ್ಕುಮಾರ್ ಅವರು ಸಿನಿಮಾಗಳ ಹೆಸರಾಗಿರ್ಬೋದು, ವಿಷ್ಣು ಸರ್ ಸಿನಿಮಾಗಳ ಹೆಸರಾಗಿರ್ಬೋದು, ಅದೆಲ್ಲ ಎಲ್ಲರದ್ದು ಬರ್ತಾ ಇರುತ್ತೆ. ರೆಫರೆನ್ಸ್ ಗಳಿದೆ. ಓಕೆ, ಹಳೆ ಆ ಟೆಂಟ್ ಹಾಕಿ ಆ ಸಿನಿಮಾಗಳನ್ನ ತೋರಿಸ್ತಿದ್ದು. ಆ ತರ ರೆಫರೆನ್ಸ್ ಗಳೆಲ್ಲ ತುಂಬಾ ಆಗ್ತವೆ. ವಿಷ್ಣುವರ್ಧನ್ ಅವ್ರದ್ದು, ತಾತ ಅವ್ರದ್ದು, ಆಮೇಲೆ ಶಂಕರ್ ನಾಗ್ ಅವ್ರದ್ದು, ತುಂಬಾ ರವಿಚಂದ್ರನ್ ಅವ್ರದ್ದು, ಹ್ಮ್. ಎಲ್ಲಾರ್ದು ರೆಫರೆನ್ಸ್ ಗಳಿದೆ. ಮ್ಯಾಮ್ ನೀವು ಶಂಕರ್ ನಾಗ್ ಸರ್ ಗೀತಾಂಜಲಿ ಹಾಡಿದೆ ಅಲ್ವಾ, ನಾನು ಇರ್ಬೇಕಿತ್ತು. ಓಕೆ, ನೀವೇ ಇರ್ಬೇಕಿತ್ತು ಅಂತ. ಹೌದು ಕ್ರೇಜಿ ಮ್ಯಾಮ್. ಓಕೆ, ನೆಕ್ಸ್ಟ್ ಅಪ್ಪು ಸರ್. ಆಬ್ವಿಯಸ್ಲಿ ನೀವೆಲ್ಲ ನೀವು ವಿಟ್ನೆಸ್ ಮಾಡಿರ್ತೀರ, ಬಟ್ ಯಾವ್ದಾದ್ರು ಒಂದು ಅದು ಎಲ್ಲದು ಆಲ್ಮೋಸ್ಟ್ ಎಲ್ಲ ವಿಟ್ನೆಸ್ ಮಾಡಿದ್ವಿ. ಖಂಡಿತ ಏನು ಒಂದೇ ಮನೇಲಿ ಇದ್ದಿದ್ದಾರೆ. ಯಾವ್ದೌದಾ ಮ್ಯಾಮ್ ನೀವು? ಅಪ್ಪು ಸರ್ ಇಸ್ ಅಪ್ಪು ಸರ್ ಏನೇ ಇದು ತಿರ್ಗಾ ವಿಟ್ನೆಸ್ ಮಾಡೋದು ಅಷ್ಟೇ. ಡೆಫಿನೆಟ್ಲಿ. ಓಕೆ, ಶಿವಣ್ಣ ಅವರು, ಹಾ ಅವ್ರದ್ದು ಯಾವ್ದಾದ್ರು ಒಂದಾನೊಂದು ಕಾಲದಲ್ಲಿ ಈಗ ಅವ್ರದ್ದು ಹಳೆಯ ಸಿನಿಮಾಗಳು ಅಥವಾ ಯಾವ್ದಾದ್ರು ಒಂದು ಮೂಮೆಂಟ್ ನಾನು ಹೇಳ್ತೀನಿ. ನನ್ಗೊಂದು ಎಕ್ಸಾಂಪಲ್, ಅವರು ಐ ಥಿಂಕ್ 3ನೇ ಸಿನಿಮಾ ಅನ್ಸುತ್ತೆ, ಅದ್ ಯಾವ್ದೋ ಒಂದು ಸಕ್ಸಸ್ ಮೀಟ್ ಅಲ್ಲಿ ಶಿವಣ್ಣ ಅವ್ರು ನಡ್ಕೊಂಡ್ ಬರ್ತಾ ಇರ್ತಾರೆ ಸ್ಟೇಜ್ ಮೇಲೆ, ಫುಲ್ ಥಿಕ್ ಹೇರ್, ಸ್ಟೇಜ್ ಮೇಲೆ ನಡ್ಕೊಂಡ್ ಬರ್ತಿದ್ರೆ ಫ್ಯಾನ್ಸ್ ಎಲ್ಲ ಅವ್ರಿಗೆ ತಬ್ಬಿ ಮುದ್ದು ಕೊಡ್ತಿರ್ತಾರೆ. ಅದ್ ನೋಡಿದಾಗೆಲ್ಲ ಓ, ಹಿಂಗಿತ್ತ ಶಿವಣ್ಣ ಅವರು ಅವ್ರ ಅಂತ ಅನ್ಸುತ್ತೆ. ಹಾ, ಆ ಥರದ್ ನಿಮ್ಗೆ ಯಾವ್ದಾದ್ರು? ದೊಡ್ಡಪ್ಪಂದು ತುಂಬಾ ವಿಟ್ನೆಸ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದಾನು. ಹ್ಮ್. ಬಟ್ ಯಾವ್ದ್ ನಾನ್ ನೋಡ್ಬೇಕು ಅಂದ್ರೆ ಈ ಓಂ ಸಿನಿಮಾದು ಶೂಟಿಂಗ್ ಟೈಮ್ ನೋಡಿದೀನಿ, ಬಟ್ ತಿರ್ಗಾ ನೋಡಿದ್ದೀರಾ ನೀವು? ನಮ್ಮ ಮನೇಲೆ ಶೂಟಿಂಗ್ ಮಾಡಿದ್ದಾರೆ. ಅರ್ಧ ಒಂದ್ಸಲ ತುಂಬಾ ಸೀನ್ಗಳು. ಈಗ ಹೌದಾ? ಸಿನಿಮಾದಲ್ಲಿ ಪ್ರೇಮ ಅವ್ರ ಮನೆ ಇದೆಯಲ್ಲ, ಅದ್ ಬಂದ್ ನಮ್ಮ ಹಳೆ ಸಹರ್ಷ್ ನಗರ್ ಮನೆ. ಓ, so nice. ಕಿಟಕಿ ಎಲ್ಲ ಸದಾಶಿವನಗರ್ ಮನೆದೆಲ್ಲ ಇಲ್ಲ, ಇದು ಗೊತ್ತಿರ್ಲಿಲ್ಲ ನಮ್ಗೆ. ನಿಜ ಗೊತ್ತಿರ್ಲಿಲ್ಲ. ಬಾಟಲ್ ಹೊಡೆಯೋ ಸೀನು ಆಹಾ. ನಮ್ಮ ಮನೇಲೆ. ಸೊ ನಾನ್ ಆ ಸೀನ್ ಅಲ್ಲಿ ಒಂದು 10-15 ಬಾಟಲ್ ಹೊಡೆದಾಕಿದ್ರು. ಹ್ಮ್. ನಾನ್ ಪಿಕ್ಚರ್ ಅಲ್ಲಿ ಚಿಕ್ಕ ವಯಸ್ಸೆಲ್ಲ ಗೊತ್ತಿರ್ಲಿಲ್ಲ ಮಾಡ್ತಿದ್ರು. ಪಿಕ್ಚರ್ ಅಲ್ಲಿ ನೋಡಿದ ತಕ್ಷಣ ಒಂದೇ ಸೆಕೆಂಡ್ ಬಂದ್ ಹೊಟ್ಟೋಯ್ತು. ನಾನು ಅಷ್ಟೊಂದೆಲ್ಲ ಹೊಡೆದ್ರು, ಇವತ್ತೇನು ಒಂದ್ ಸೆಕೆಂಡ್ ಅಲ್ಲಿ ಬಂದ್ ಮ್ಯಾಮ್ ನಿಮ್ಗೆ? ನನಗೂ 100% ಓಂ ಸಿನಿಮಾ ಶೂಟಿಂಗ್ ಒಂದಿನಾರ ನೋಡ್ಬೇಕಿತ್ತು. ನಿಮ್ಗೂ ಅನ್ಸುತ್ತೆ ಇಲ್ಲಿ ಪ್ರೇಮ ಮ್ಯಾಮ್ ಬದ್ ನಾನು ಇರ್ಬೇಕಿತ್ತು? ಇಲ್ಲ ಇಲ್ಲ, ಪ್ರೇಮ ಮ್ಯಾಮ್ ನೋ 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 ನೋ, ಶಿ ಇಸ್ ಅಲ್ಟಿಮೇಟ್. ಆ ಹೌದು. ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್. ಅವರಿಬ್ರು ಜೋಡಿ ನೋಡೋದಕ್ಕೆ ಒಂದು ಖುಷಿ ಆಯ್ತಾ. ಆ ಸಿನಿಮಾ ಶೂಟಿಂಗ್ ಒಂದ್ಸಲಿ ನೋಡ್ಬೋದಿತ್ತು ಅಂತ ಅನ್ಸುತ್ತೆ. ಓಕೆ, ಬ್ರಷ್ ಮಾಡದೆ ಯಾವತ್ತಾದ್ರೂ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ? ಜಸ್ಟ್ ಕ್ವಶನ್. ತುಂಬಾ ಸರಿ ಮಾಡಿದ್ದೀರಾ? ತುಂಬಾ ಸಲಿ. ಓಕೆ, ಸ್ಕೂಲ್ ಟೈಮಲ್ಲಿ ಲೀವ್ ಹಾಕೋದಕ್ಕೋಸ್ಕರ ಸಿಲ್ಲಿ ರೀಸನ್, ಮೋಸ್ಟ್ ಸಿಲ್ಲಿಯೆಸ್ಟ್ ರೀಸನ್ ಯಾವ್ದು ಕೊಟ್ಟಿದ್ದೀರಾ ನೀವು ಹ? ಸ್ಕೂಲ್ ಟೈಮಲ್ಲಿ? ಮನೇಲಿ ಏನ್ ಹೇಳಿರ್ತೀರಾ ಸ್ಕೂಲಿಗೆ ರಜಾ ಹಾಕೋದಕ್ಕೋಸ್ಕರ ಅಂತ? ತುಂಬಾ ಸಿಲ್ಲಿ ರೀಸನ್. ತುಂಬಾ ಸಿಲಿ ರೀಸನ್. ಅದರಿಂದ ನೀವು ಬೈಸ್ಕೊಂಡಿರ್ಬೋದು. ತುಂಬಾ ಸಿಲಿ ರೀಸನ್ ಅಂದ್ರೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಹೋಗಲ್ಲ ಅಂತ. ಮನೇಲಿ ಏನಂತಿರ್ಲಿಲ್ಲ ಸರ್? ಅಂದ್ರೆ ನಾನು ಇವತ್ತು ಹೋಮ್ವರ್ಕ್ ಮಾಡಿಲ್ಲ ಅದಕ್ಕೆ ಹೋಗಲ್ಲ ನಾನು ಸ್ಕೂಲ್ಗೆ ಅಂತ ಹೇಳಿದಾಗ ಏನಂತಿದ್ರ ಅಮ್ಮ? ಗ್ಯಾರಂಟಿ ಬೈತಾ ಇದ್ರು. ನೀವ್ ಈ ತರದ್ ನನಗೆ ಏನಾದ್ರು ಲೀವ್ ಹಾಕ್ಬೇಕು ಅನ್ನೋದೇ ಥಾಟೇ ಬರ್ತಿರ್ಲಿಲ್ಲ. ಸ್ಕೂಲ್ಗೆ ಹೋಗ್ಬೇಕಷ್ಟೇ. ನಿಮ್ಮನ್ನ ನೋಡಿದ್ರೇನೆ ಅನ್ಸುತ್ತೆ ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಇಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಬಟ್ ಸ್ಕೂಲ್ಗೆ ಹೋಗ್ಬೇಕಷ್ಟೇ. ನಂಗೆ 3 ಸ್ಕೂಲ್ ಇತ್ತಲ್ಲ, ಒಂದ್ ಸ್ಕೂಲ್ಗೆ ಹೋಗಿ ತುಂಬಾ ಇಷ್ಟ ಆಯ್ತು, ಒಂದ್ ಸ್ಕೂಲ್ಗೆ ಹೋಗಿ ಇಷ್ಟನೇ ಇರ್ಲಿಲ್ಲ. ಮಿಕ್ಸ್. ಓಕೆ, ಸಾಕ್ಸ್ ಹಾಕ್ದೆ ಶೂ ಹಾಕಿದಿರಾ? ಸಾಕ್ಸ್ ಹಾಕ್ದೇನೆ ಶೂ ಹಾಕ್ತೀರಾ? ಶೂಟಿಂಗ್ ಸೆಟ್ಗೆ ಲೇಟ್ ಆದಾಗ ಕೊಟ್ಟಂತಹ ರಿಪೀಟೆಡ್ ರೀಸನ್ಸ್ ಏನು? ರಿಪೀಟೆಡ್ ರೀಸನ್ಸ್. ನಾನು ಆಕ್ಚುಲಿ ಶೂಟಿಂಗ್ ಸೆಟ್ಗೆ ತುಂಬಾ ಕಮ್ಮಿ ಲೇಟ್ ಹೋಗಿರೋದು. ಸೊ ಯಾಕೆ ನನ್ನೇ ತುಂಬಾ ಸಲ ಕಾಯಿಸಿದ್ದಾರೆ. ಸೊ ನಾನ್ ಲೇಟ್ ಆಗಿ ಹೋದಾಗ ಯಾವಾಗ್ಲೂ ಒಂದ್ಸಲಿ ಯಾರು ಅವ್ರೇನ್ ಹೇಳ್ತಿದ್ರು? ಕೇಳಲ್ಲ. ಸೇಮ್ ಇಯರ್. ಯಾಕೆ ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಹೋಗ್ತೀನಿ. ಯಾವಾಗ್ಲೂ ಒಂದ್ಸಲಿ ಲೇಟ್ ಆಗಿ ಹೋಗಿರ್ಬೋದು, ಪರವಾಗಿಲ್ಲ ಅಂತಾನೆ ಹೇಳ್ತಾರೆ. ಅವಾಗ ಬೆಂಗಳೂರಲ್ಲಿ ಇದ್ರಂತೂ ಆಬ್ವಿಯಸ್ಲಿ ಟ್ರಾಫಿಕ್ ರೀಸನ್ ಆಗಿರುತ್ತೆ, ಅದು ಬಿಟ್ರೆ ಬೇರೆ ಕಾರಣ ಆಗಿರಲ್ಲ.
ಸೊ Okay. ಸಿನಿಮಾದಲ್ಲಿ ವೀಕೆಂಡ್ ವಿತ್ ರಮೇಶ್ ಸರ್ ಅನ್ನುವಂತ ಒಂದು ಸೀಕ್ವೆನ್ಸ್ ಬರುತ್ತೆ ಅಂತ ಹೇಳಿದ್ರು. ಓಕೆ, ನೀವು ವೀಕೆಂಡ್ ವಿತ್ ರಮೇಶ್ ಆ ಏನಾದ್ರು ಎಪಿಸೋಡ್ಗೆ ನೀವು ಹೋದ್ರೆ ಯಾವ್ದಾದ್ರು ಒಂದು ಮೂಮೆಂಟ್ ಹೇಳ್ಬೇಕು ಅನ್ಕೊಂಡಿದ್ದು ಯಾವ್ದಾದ್ರು ಅಲ್ಲಿ ಮಾತ್ರ ಹೇಳ್ಬೇಕು ಅನ್ಕೊಂಡಿದ್ದು ಒಂದು ಮೂಮೆಂಟ್. ನಾನು ಹತ್ರ ಎಲ್ಲ ಯೋಚನೆ ಮಾಡಿಲ್ಲ. ಓ, ನಾನು ಹೋದ್ರೆ ಹಿಂಗೆಲ್ಲ ಮಾತಾಡ್ಬೇಕು, ನಂಗೆ ಅಷ್ಟೊಂದು ಸ್ಕೆಚ್ ಹಾಕೋದಕ್ ಬರಲ್ಲ. ಇನ್ಸ್ಟೆಂಟ್ ಆಗಿ ಏನಿರುತ್ತೆ ಅದನ್ನ ಮಾತಾಡಿ ಅಲ್ಲಿಗೆ ಕೈ ತೊಳ್ಕೊಂಡ್ಬಿಡ್ತೀನಿ. ಓಕೆ, ಈ ಕ್ವಶನ್ ನಿಮ್ಗೆ ನಿಮ್ ಪರ್ಸನಲ್ ಲೈಫಲ್ಲಿ ವಾಟ್ ಈಸ್ ಸಿನಿಮಾ ಫಾರ್ ಯು? ನಿಮ್ಗೆ ಈಗ ಕೆಲವೊಂದಿಷ್ಟು ಜನಕ್ಕೆ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್, ಕೆಲವೊಬ್ಬರಿಗೆ ರಿಲ್ಯಾಕ್ಸೇಷನ್, ಕೆಲವೊಬ್ಬರಿಗೆ ವರ್ಷಿಪ್ ಇರುತ್ತೆ. ನಿಮ್ಗೆ ಸಿನಿಮಾ ಅಂದ್ರೆ ಏನು ಅಂತ? ನಂಗೆ ಸಿನಿಮಾ ಅಂದ್ರೆ ಎಲ್ಲ ನೀವೇನೇನ್ ಹೇಳಿದ್ರೆ ಅದೆಲ್ಲ ಅಂದ್ರೆ ಎಲ್ಲ ಒಂದ್ ವರ್ಡ್ ಹೇಳಕ್ಕೆ ಆಗಲ್ಲ ಸಿನಿಮಾ. ಒಂದ್ ವರ್ಡ್ ಅಲ್ಲಿ ಹೇಳ್ಬಿಟ್ಟೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸೊ ಸಿನಿಮಾ ಗ್ಯಾರಂಟಿ ಅದೇ, ಎಂಟರ್ಟೈನ್ಮೆಂಟ್ ಹೌದು, ಆಮೇಲೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಹೌದು, ಆಮೇಲೆ ಜೀವನನೂ ಹೌದು, ನಮ್ ಪ್ರೊಫೆಷನ್ ಹೌದು. ಸೊ ತುಂಬಾ ವರ್ಡ್ಗಳಿದೆ ಸಿನಿಮಾಗೆ, ಒಂದ್ ವರ್ಡ್ ಅಲ್ಲಿ ಹೇಳಕ್ಕೆ ಆಗಲ್ಲ ಸಿನಿಮಾ. ನಿಮ್ಗೆ ಬ್ಲಡ್ ಕೂಡ ಹೌದು. ಮ್ಯಾಮ್ ನಿಮ್ಗೆ ವಾಟ್ ಈಸ್ ಸಿನಿಮಾ? ಸಿನಿಮಾ ಅಂದ್ರೆ ಸರ್ ಹೇಳ್ದಾಗೆ ಪ್ರತಿಯೊಂದು ಇವತ್ತಿಗೆ ಏನೇನಿದೆನೋ ಅದೆಲ್ಲ ಸಿನಿಮಾದಿಂದಾನೆ. ಅಂದ್ರೆ ಬರೀ ದುಡ್ಡು ಅಂತ ಹೇಳ್ತಿಲ್ಲ, ಅಥವಾ ಹೆಸರು ಅಂತ ಹೇಳ್ತಿಲ್ಲ. ನಮ್ಮ ಆಲೋಚನೆಗಳು, ನಮಗ್ ಬದುಕಲ್ ಸಿಕ್ಕಿರುವಂತಹ ಜನಗಳು, ಸೊ ಪ್ರತಿಯೊಂದು. ಈವನ್ ನನ್ಗೆ ಗಂಡ ಅವರೇ ಸಿಗ್ಬೇಕು ಅಂತ ಆಗಿದ್ದು ನನ್ ಯಾವ್ದೋ ಸಿನಿಮಾ ನೋಡಿದಕ್ಕೆ ನನ್ನ ಅವರೆಲ್ಲೋ ನೋಡಿದ್ದಾರೆ, ನನ್ನೆಲ್ಲೋ ಹಂಗೆ. ಸೊ ನನ್ ಬದುಕಲ್ಲಿ ಇವಾಗ ಏನೇನಿದೆ ಅದೆಲ್ಲ ಸಿನಿಮಾದಿಂದಾನೆ. ನನ್ ಬದುಕನ್ನೇ ನೋಡೋ ರೀತಿನೇ ಬದಲು ಮಾಡಿದ್ದು ಕೂಡ ಸಿನಿಮಾನೇ. ನಾನು ಮನೇಲಿ ಅಪ್ಪ ಅಮ್ಮ ಎಷ್ಟು ಹೇಳ್ಕೊಟ್ಟಿದ್ದಾರೋ ಅದ್ರ 10% ನಾನು ಸಿನಿಮಾಗೆ ಎಂಟ್ರಿ ಆದ್ಮೇಲೆ ಕಲಿತಾ ಹೋಗಿದ್ದೀನಿ, ಮಾನಸಿಕವಾಗಿ ಬೆಳೀತಾ ಹೋಗಿದ್ದೀನಿ. ಸೊ ಸಿನಿಮಾ ಇಸ್ ನನಗೆ ದೇವ್ರು. ಈಗ ನಾನು ಶಿವಲಿಂಗಿನ ಹೆಂಗೆ ಇಟ್ಟು ಪೂಜೆ ಮಾಡ್ತೇನೋ, ನನಗೆ ಸಿನಿಮಾ ಕ್ಯಾಮ್ರಾನು ದೇವ್ರೆ. ಎಸ್. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ ನಂದು. ಕರಿಯರ್ಗೋಸ್ಕರ ಈಗ ಮದ್ವೆನ ತುಂಬಾ ಡಿಲೇ ಮಾಡ್ಕೊಳ್ಳುವಂತ ಆಕ್ಟರ್ಗಳಿಗೆ ಏನ್ ಹೇಳ್ತೀರಾ? ಅವ್ರವ್ರ ಇಷ್ಟ. ಅವ್ರಿಗೆ ನಾನೇನ್ ಹೇಳೋದು, ಅವ್ರವ್ರ ಇಷ್ಟ. ಅವ್ರು ಯಾರು ಯಾವಾಗ ಮದ್ವೆ ಮಾಡ್ಕೋಬೇಕು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು, ಅಥವಾ ಸಿನಿಮಾ ಮಾಡ್ಬೇಕು ಅಥವಾ ಮಾಡ್ಬಾರ್ದು. ಅಂಡ್ ಸುಮಾರು ಜನನ ಮಾತಾಡ್ಸಿದೀನಿ ಸರ್. ನಾನು ತುಂಬಾ ಇಷ್ಟ ಇರುತ್ತೆ ಸಿನಿಮಾ ಅವ್ರಿಗೆ, ಬಟ್ ಅವ್ರಿಗೆ ಮಾಡೋದ್ ಬೇಡ ಅಂತ ಅನ್ಸಿರುತ್ತೆ. ದಟ್ ಡಸಂಟ್ ಮೀನ್ ಅವ್ರಿಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಹಂಗಲ್ಲ. ಸುಮಾರು ಜನಕ್ಕೆ ಇಂಟ್ರೆಸ್ಟೇ ಇರಲ್ಲ, ಆದ್ರೂ ಸರ್ವೈವ್ ಆಗ್ಬೇಕಲ್ಲ ಅಂತ ಸುಮಾರು ಜನ ಮಾಡ್ತಿರ್ತಾರೆ. ಎಲ್ಲಾ ತರದ ಜನರು ಇರ್ತಾರೆ, ಅವ್ರವ್ರಿಗೆ ಬಿಟ್ಟಿದ್ದು. ಈಗ ನನ್ನ ಲೈಫ್ ನ ನೋಡೋ ಪರ್ಸೆಪ್ಷನ್ನೇ ಬೇರೆ. ನಂಗೆ ಹಿಂಗೆ ಇರ್ಬೇಕು ಅಂತ ಅನ್ಸಿತ್ತು, ನಾನು ಹಂಗೆ ಆಯ್ಕೆ ಮಾಡ್ಕೊಂಡೆ. ಸುಮಾರು ಜನಕ್ಕೆ ಅವ್ರವ್ರ ಇಷ್ಟ. ಸೊ ನೈಸ್. ಓಕೆ, ನಿಮ್ಮಗಳ ಬಗ್ಗೆ ಸಿನಿಮಾ ರಂಗದಲ್ಲಿ ಅಥವಾ ಫ್ಯಾನ್ಸ್ಗಳೆಲ್ಲ ಅಥವಾ ಆಡಿಯನ್ಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದ್ದಂತ ಯಾವ್ದಾದ್ರು ಮಿಸ್ಕನ್ಸೆಪ್ಷನ್ ನೀವು ಕೇಳಿದ್ರಾ? ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಅನ್ಕೊಂಡಿದ್ವಿ, ವಿನಯ್ ರಾಜ್ಕುಮಾರ್ ಅವ್ರು ಮಾತಾಡೋದಿಲ್ಲ, ಫುಲ್ ಸ್ಟ್ರಿಕ್ಟ್, ತುಂಬಾ ಸೈಲೆಂಟ್ ಇರ್ತಾರೆ ಅಂತ ಅನ್ಕೊಂಡಿದ್ದು. ಬಟ್ ನಾನು ಬಟ್ ಅಲ್ಲ, ಆಕ್ಚುಲಿ ಅಂದ್ರೆ ಅವರು ಮಾತಾಡಿದ್ರೆ ತುಂಬಾ ಜೋವಿಯಲ್ ಆಗಿ ಮಾತಾಡ್ತಾರೆ. ಸರಳ ವಿರಳ ಪ್ರೇಮ ಕಥೆ ಟೈಮಲ್ಲಿ ನಾನು ಫಸ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅನ್ಸಿತ್ತು, ನನ್ಗೆ ತುಂಬಾ ಭಯ ಇತ್ತು ಸರ್. ಟು ಬಿ ಫ್ರಾಂಕ್ ತುಂಬಾ ಭಯ ಇತ್ತು, ನಿಜವಾಗ್ಲೂ ಭಯ ಇತ್ತು ನನಗೆ. ಇವ್ರು ಮಾತಾಡಲ್ಲ ಅಂತಿದ್ರೆ ಹೆಂಗೆ, ಒಂದಿಷ್ಟು ಪ್ರಿಪೇರ್ ಆಗಿದ್ದೆ ಏನ್ ಮಾತಾಡ್ತಾರೋ ಏನೋ ಅಂತ. ಬಟ್ ಅವತ್ತು ಅನ್ಸಿದ್ದು, ಎಲ್ಲರೂ ಹೇಳ್ತಿದ್ರಲ್ವಾ, ಇವ್ರು ಮಾತಾಡಲ್ಲ, ತುಂಬಾ ಸಿಟ್ಟು ಅಂತ. ಸೊ ಅದು ನನ್ನ ಹತ್ರ ಇದ್ದ ಮಿಸ್ಕನ್ಸೆಪ್ಷನ್ ನಿಮ್ ಬಗ್ಗೆ. ಸೊ ಈ ತರದ್ ಯಾವ್ದಾದ್ರು ಕೇಳಿದ್ದು ಮಿಸ್ಕನ್ಸೆಪ್ಷನ್? ಅದೇ ನನ್ನ ಕರೆಕ್ಟ್, ತುಂಬಾ ಜನ ತುಂಬಾ ಸಿಟ್ಟು ಅರೆಗೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ರು. ಸಿಟ್ಟು ಆರೋಗ್ಯಂಟ Silent. ಮಾತಾಡ್ತಿರ್ಲಿಲ್ವಲ್ಲ, ಹೌದು. ಸೊ ಅವ್ರು ಒಂದ್ ಸ್ವಲ್ಪ ಕೂಪ್ ಜಾಸ್ತಿ ಮಾತಾಡಲ್ಲ ಅಂತ ಎಲ್ಲಾ ಅನ್ಕೊಂಡಿದ್ರು. ಆಕ್ಟರ್ಸ್ ಗಳಿಗೂ ಅದೊಂದು ಲೇಬಲ್ ಇದ್ದೇ ಇರುತ್ತೆ. ಹೌದು. ಯಾಕಂದ್ರೆ ಇವ್ರೇನೋ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಯಾರೋ 4 ಜನ ಬಂದ್ ಮಾತಾಡ್ತಿರ್ತಾರೆ, ಆ ಕ್ಷಣಕ್ಕೆ ರೆಸ್ಪಾಂಡ್ ಮಾಡಕ್ ಆಗಿರಲ್ಲ. ಅವ್ರು ಇಮಿಡಿಯೇಟ್ ಆಗಿ 4 ಜನ ಏನ್ ಸೊಕ್ಕು ಗೊತ್ತ ಅಂದ್ರೆ ಸಡನ್ ಜಡ್ಜ್ಮೆಂಟ್. ಹೌದು. ನಮ್ಮ ಎಲ್ಲರದು ಹಣೆ ಬರ ಅಷ್ಟೇ ಸಿನಿಮಾ ರಂಗದಲ್ಲಿ. ನಾವ್ ಎಂತ ಇಂಪಾರ್ಟೆಂಟ್ ಫೋನ್ ಕಾಲ್ ಇರ್ಲಿ, ಏನೇ ಇರ್ಲಿ, ಊಟ ಮಾಡ್ತಿರ್ಲಿ, ಅಂತ ಬಿಟ್ಬಿಟ್ಟು ಮಾತಾಡ್ಸಿದ್ರೆ ಒಳ್ಳೆಯವರು. ಇಲ್ಲ ಅಂದ್ರೆ ಸಖತ್ ಆಟಿಟ್ಯೂಡ್, ಸಖತ್ ಇದು. ಅದ್ ಜನರಲ್, ಅದ್ ಎಲ್ರು ವಿ ಆರ್ ಯೂಸ್ ಟು ಇಟ್. ನಿಮ್ಗೂ ಅದೇನಾ ಮಿಸ್ಕನ್ಸೆಪ್ಷನ್ ಜನರಲ್ ಇದೇನೋ ಇಲ್ಲ ಗೊತ್ತಿಲ್ಲ, ಹಂಗ್ ಮಾತಾಡಿರ್ಬೋದೇನೋ ಗೊತ್ತಿಲ್ಲ. ಓಕೆ, ಅಂದ್ರೆ ನಿಮ್ಗೆ ಕೇಳೇ ಇಲ್ಲ ನಿಮ್ ಬಗ್ಗೆ ಮಿಸ್ಕನ್ಸೆಪ್ಷನ್? ಅಲ್ಲ, ಎದುರುಗಡೆ ಬಂದು ಯಾರು ಬಟ್ ಎಲ್ಲೋ ಒಂದ್ ಕಡೆ ಕೇಳಿಸ್ಕೊಂಡಿರ್ತೀರಲ್ವಾ, ಆ ತರದ್ದು. ಓಕೆ ಓಕೆ, ಫೇವರೇಟ್ ಡೆಸ್ಟಿನೇಷನ್ ಸ್ಪಾಟ್ ಯಾವ್ದು ನಿಮ್ಗೆ? ನಮ್ಮನೆ ಮನೇನ ನೆಮ್ಮದಿ, ಅದೇ ಡೆಸ್ಟಿನೇಷನ್, ಅದೇ ಎಲ್ಲ. ನನ್ಗೆ ಮನೆಗೆ ಹೋಗ್ಬಿಟ್ರೆ ಆಹಾ ಸ್ವರ್ಗ, ನೆಮ್ಮದಿ. ಇನ್ ಹೊರಗಡೆನೆ ಹೇಳ್ಬೇಕು ಅಂದ್ರೆ
ಇದೇ ದೇಶ ಹೇಳ್ಬೇಕಾ ಬೇರೆ ದೇಶ? ನಿಮ್ಗೆ ಎಲ್ಲಿ ಹೋದ್ರೆ ಯಾವ್ದು ಇಷ್ಟ ಅದೇ. ಇದೇ ದೇಶ ಅಂದ್ರೆ ಎಲ್ಲ ನಮ್ಮೂರಲ್ಲಿ ನಾವ್ ಏನ್ ನೋಡಿದ್ರು ನಮ್ದೇ ಅಂತ ಅನ್ಸುತ್ತೆ. ಆ ಕಂಫರ್ಟ್ ಫೀಲಿಂಗ್ ಬಂದ್ಬಿಡುತ್ತೆ. ಹೌದು. ನೀ ಕರ್ನಾಟಕದಲ್ಲಿ ಎಲ್ಲೋದ್ರು ನನಗೆ ವಾವ್ ನನ್ ಎಲ್ಲೋದ್ರು ಕಂಫರ್ಟೇ. ಬಿಕಾಸ್ ಒಳ್ಳೆ ಊಟ ಸಿಗ್ತಿರುತ್ತೆ, ನಮ್ಮವರೇ ಇರ್ತಾರೆ, ನಮ್ ಭಾಷೆನೇ ಇರುತ್ತೆ, ಕಂಫರ್ಟ್ ಝೋನ್ ಇರುತ್ತೆ. ಬೇರೆ ದೇಶ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಇಷ್ಟ ಆಗುತ್ತೆ ತುಂಬಾ. ಸರ್ ನೀವು? ನಮ್ಗೆ ಆಕ್ಚುಲಿ ಯಾವ್ದೇ ಸಮುದ್ರ ಆದ್ರೂ ಖುಷಿ ಕೊಡುತ್ತೆ. ಎಲ್ ಬೇಕಾದ್ರೂ ಇರ್ಲಿ, ಇಂಡಿಯಾ ಆಚೆ ಸಮುದ್ರ ನೋಡಿದ್ರೆ ಒಂಥರ ಸಖತ್ ಖುಷಿ ಕೊಡುತ್ತೆ. ಸೊ ನೈಸ್. ಓಕೆ, ಲೂಪ್ ಅಲ್ಲಿ ಕೇಳುವಂತಹ ಸಾಂಗ್ ನೀವು ಈಗ ನಿಮ್ ಸಿನಿಮಾ ಸಾಂಗ್ ಎಲ್ಲರೂ ಕೇಳ್ತಿದಾರೆ, ಬಟ್ ನೀವು ಅದು ಬಿಟ್ಟು ಬೇರೆ ಹೇಳಿ. ಅದು ಚೇಂಜ್ ಆಗ್ತಾ ಇರುತ್ತೆ, ಹೌದು. ಯಾವಾಗ್ಲೂ ಚೇಂಜ್. ಈ ರೀಸೆಂಟ್ ಟೈಮಲ್ಲಿ ಇವಾಗ ರೀಸೆಂಟ್ ಆಗಿ ಯಾವ್ದು ಕೇಳ್ತಿರೋದಂದ್ರೆ ನಂಗೆ ಪರವಶನಾದನು ಚಿಕ್ಕಪ್ಪದು, ಪರಮಾತ್ಮ, ಆಮೇಲೆ ಸಪ್ತಸಾಗರ ಆಚೆ ಎಲ್ಲ, ಅದೆರಡು ಸಾಂಗ್ ಇವಾಗ ರೀಸೆಂಟ್ ಆಗಿ ತುಂಬಾ ಜಾಸ್ತಿ ಕೇಳ್ತಾರೆ. ನೈಸ್. ನೀವು? ನಂದು ನನ್ ಮಗ್ಳಿಗೆ ಜೋಗುಳ ಹಾಡ್ಗಳಲ್ವಾ, ಸದ್ಯಕ್ಕೆ ಆಡಿ ಬಾ ಏನಕ್ಕಂದ ಓಡ್ತಾ ಇದೆ ದಿನ. ಅದನ್ನ ಹಾಕಿದ್ರೇನೆ ಅವ್ರು ಮಲ್ಗೋದು. ಓಕೆ. ಸೊ ಆಡಿ ಬಾ ಏನಕ್ಕಂದ ಅದೇ ಓಡ್ತಾ ಇದೆ. ರೈಮ್ಸ್ ಎಲ್ಲ ಇನ್ನು ಇಲ್ಲ ಸರ್, ಚಿಕ್ಕದಲ್ವಾ. ಬಟ್ ಕೇಳ್ತಾರಲ್ಲ? ರೈಮ್ಸ್ ಕೇಳ್ತೀನಿ, ಬಟ್ ನಾನು ಅದಕ್ಕಿಂತ ಜಾಸ್ತಿ ಈ ತರ ಜನಪದ ಗೀತೆಗಳು ಅಂದ್ರೆ ಭಾಷೆ ಬೇಗ ಗೊತ್ತಾಗತ್ತೆ ಅಂತ ಹೇಳಿ ಎಲ್ಲ ಜನಪದ ಗೀತೆಗಳನ್ನ ಕೇಳ್ತೀನಿ. ಈಗ ಸದ್ಯಕ್ಕೆ ನಡೀತಿರೋದು ಆಡಿ ಬಾ ಏನಕ್ಕಂದ ಅಂಗಾಲ ತೊಳೆದೇನೆ. ಜನರಲ್ ಆಗಿ ಆಲ್ಫಾಬೆಟ್ಸ್ ಇಂಗ್ಲಿಷ್ ಸಾಂಗ್ಸ್ ಎಲ್ಲ ತುಂಬಾ ಹಾಕ್ತಿರ್ತಾರೆ ಮಕ್ಕಳಿಗೆ, ಬಟ್ ನೀವು ಜನಪದ ಹಾಡುಗಳನ್ನೆಲ್ಲ ಕೇಳಿಸ್ತೀವಿ. ಇಂಗ್ಲಿಷ್ ಬಿಡಿ ಬಂದೇ ಬರುತ್ತೆ, ಫಸ್ಟ್ ನಮ್ಮ ಭಾಷೆ ಕರೆಕ್ಟ್ ಆಗಿ ಬೇಸ್ ಸಿಕ್ಕ್ರೆ ಆಮೇಲೆ ಎಲ್ಲಾ ಭಾಷೆಗಳನ್ನು ಕಲಿಬಹುದು ಅಂತ. ಸೊ ನೈಸ್. ಓಕೆ, ಒನ್ ಕೋಟ್ ನೀವು ಬಿಲೀವ್ ಮಾಡೋದು ಲೈಫಲ್ಲಿ, ಕೋಟ್. ಒಂದ್ ಕೋಟ್ ಬಿಲೀವ್ ಮಾಡದ ನೀವು ತುಂಬಾ ನಂಬುವಂತ ಕೋಟ್? ಲೆಸ್ ಇಸ್ ಮೋರ್. ಲೆಸ್ ಇಸ್ ಮೋರ್. ವರ್ಕ್ ಇಸ್ ವರ್ಷಿಪ್ ಅನ್ಕೋತೀನಿ. ಅಂದ್ರೆ ಏನಾದ್ರೂ ಒಂದ್ ಕೆಲಸ ಮಾಡ್ತಿರ್ಬೇಕು. ಮನೇಲಿ ಏನಾದ್ರೂ ಒಂದ್ ಕೆಲಸ ಮಾಡ್ತಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಇಲ್ಲ ಅಡ್ಗೆ ಯಾರು ಮಾಡ್ತಿರ್ಬೇಕು, ಇಲ್ಲ ಮನೆ ಕ್ಲೀನರ ಮಾಡ್ತಿರ್ಬೇಕು, ಹೊರಗಿದ್ವಾ ಏನಾದ್ರು ಒಂದ್ ಕೆಲಸ ಮಾಡ್ತಿರ್ಬೇಕು. ಅದ್ ನನಗೆ ಅದ್ ನಂಗೇನೋ ಖುಷಿ ಸಿಗುತ್ತೆ. ಸುಮ್ನೆ ಹಿಂಗೆ ಕುತ್ಕೊಂಡಿದ್ರೆ ಹಿಂಸೆ ಅನಿಸ್ತಿರುತ್ತೆ. ಸೊ ವರ್ಕ್ ಇಸ್ ವರ್ಷಿಪ್, ಕಾಯಕವೇ ಕೈಲಾಸ. ಓಕೆ, ಅಂದೊಂದಿತ್ತು ಕಾಲ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಸರ್ ಅದು ನನಗೆ ಪರ್ಸ್ನಲ್ ಈ ಟೀಸರ್ ನೋಡಿದ್ಮೇಲೆ ಈಗ ಎಷ್ಟೋ ಜನ ಫಿಲ್ಮ್ ಮೇಕರ್ಸ್ ಕನೆಕ್ಟ್ ಆಗುವಂತಹ ವಿಷಯಗಳು ತುಂಬಾನೇ ಇರುತ್ತೆ. ಸೊ ಆಲ್ಮೋಸ್ಟ್ 90% ಆಫ್ ಜನರೇಷನ್ ಅಲ್ಲಿ ನೀನ್ ಏನಾಗಬೇಕು ಅಂತ ಕೇಳಿದಾಗ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಆಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ಕ್ರಿಕೆಟರ್ ಆಗಬೇಕು. ನಾವು ಚಿಕ್ಕ ಹುಡುಗರಿದ್ದಾಗ ಇದೇ ಬರುತ್ತಿರುತ್ತೆ. ಸೊ ಆ ಜರ್ನಿನ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಮೇ ಬಿ ಅವ್ರು ಆ ಜರ್ನಿನ ಫಾಲೋ ಮಾಡದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಅದನ್ನ ಸ್ಕ್ರೀನ್ ಅಲ್ಲಿ ವಿಟ್ನೆಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಈ ಜರ್ನಿ ಅಂದೊಂದಿತ್ತು ಕಾಲ ಆಡಿಯನ್ಸ್ಗೆ ಏನ್ ಹೇಳುತ್ತೆ ಅಂತ ಆಡಿಯನ್ಸ್ಗೆ ಹೇಳ್ಬೇಕು ನೀವು. ಆಡಿಯನ್ಸ್ಗೆ ಏನ್ ಹೇಳುತ್ತೆ? ಎಸ್, ಅಂದ್ರೆ ಅದೇ ಒಂದ್ ಡೈರೆಕ್ಟರ್ ಆಗಕ್ಕೆ ಎಷ್ಟು ಶ್ರಮ ಬೇಕು, ಎಷ್ಟು ಡಿಸಿಪ್ಲಿನ್ ಬೇಕು, ಎಷ್ಟು ಛಲ ಬೇಕು, ಆಮೇಲೆ ಎಷ್ಟು ಡೈರೆಕ್ಷನ್ ಮೇಲೆ ಪ್ರೀತಿ ಇರ್ಬೇಕು, ಅದನ್ನೆಲ್ಲ ನಮ್ಮ ಸಿನಿಮಾ ಹೇಳುತ್ತೆ ಅಂತ ಹೇಳಕ್ ಇಷ್ಟ. ಸೊ ನೈಸ್. ಮ್ಯಾಮ್ ನೀವೇನ್ ಹೇಳ್ತೀರಾ, ಈ ಸಿನಿಮಾ ಏನ್ ಕೊಡುತ್ತೆ ಆಡಿಯನ್ಸ್? 80s ಅಥವಾ 90s ಆ ಒಂದು ಇಯರ್ಗಳಲ್ಲಿ ಇದ್ದಿದ್ ಜೀವನನೇ ಚಂದ. ಅವಾಗ ಇದ್ದಿದ್ ಬದುಕೇ ಒಂದ್ ಚಂದ. ಈಗ ಒಂದ್ ಹುಡುಗ ಒಂದ್ ಹುಡುಗಿ ನಾರ್ಮಲ್ ಆಗಿ ಅವ್ರ ಭಾವನೆ ವ್ಯಕ್ತಪಡಿಸ್ಬೇಕಂದ್ರೂ ಆ ಮುಜುಗರ ಇರ್ತಾ ಇತ್ತು, ಅದೇನೋ ಒಂಥರ ಹೆಸಿಟೇಷನ್ ಇರ್ತಿತ್ತು, ಕಾತುರತೆ ಇರ್ತಿತ್ತು, ಪಟ್ ಅಂತ ಏನಕ್ಕೂ ಆಕ್ಸೆಸ್ ಇರ್ಲಿಲ್ಲ. ಸೊ ಪ್ರತಿಯೊಂದು ಸಂಬಂಧಗಳ ಬೆಲೆ ಇತ್ತು, ಅವಾಗ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಇವಾಗ ಏನಂತಾರೆ, ಶುರು ಆಗೋದು ಬೇಗ, ಮುಗಿಯೋದು ಬೇಗ. ಅವಾಗ ಹಂಗ ಇರ್ತಿರ್ಲಿಲ್ಲ ಅವಾಗ. ಸೊ ಅದೆಲ್ಲ ಒಂದು ಹಸಿ ನೆನಪುಗಳವೆಲ್ಲ, ಅದೆಲ್ಲ ಈ ಸಿನಿಮಾದಲ್ಲಿ ನಾವು ವಿಟ್ನೆಸ್ ಮಾಡ್ಬೋದು. ಎಲ್ಲೊಂದ್ ಕಡೆ 80s 90s ಯಾರ್ಯಾರು ಇದಾರೋ ಅವರೆಲ್ಲ ಓ ಹಿಂಗೆಲ್ಲ ಇತ್ತಲ್ವಾ, ಈ ತರದೆಲ್ಲ ಚಂದ ಅಲ್ವಾ ಅಂತ ಅನಿಸ್ತಾ ಇದೆ. ಅವ್ರವ್ರ ಮೂಮೆಂಟ್ಗಳು ಕೂಡ ರಿಕಾಲ್ ಆಗುತ್ತೆ. ಇನ್ನು ಸರ್ ಹೇಳ್ದಂಗೆ ಸ್ಟ್ರಗಲ್ ಅಂದ್ರೆ ಸಿನಿಮಾ ಫೀಲ್ಡ್ ಅಲ್ಲಿ ಇರೋದು ಒಂಥರ ಸ್ಟ್ರಗಲ್. ಬಟ್ ಯಾವ್ದೇ ಫೀಲ್ಡ್ ಅಲ್ಲಿ ಇದ್ರು ಬಿಗಿನಿಂಗ್ ಡೇಸ್ ಅಲ್ಲಿ ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ಎಲ್ರು ಏನ್ ಮಾಡ್ತೀವಿ ಅಂದ್ರೆ ಅವ್ರು ಸಕ್ಸಸ್ ಆದ್ಮೇಲೆ ನೋಡ್ಬಿಟ್ಟು ಈಗ ಎಷ್ಟು ಸೂಪರ್ ಅಲ್ಲ, ಎಷ್ಟು ಅದೃಷ್ಟವಂತರಲ್ಲ ಅನ್ಕೋತೀವಿ. ಬಟ್ ಅದ್ರ ಹಿಂದೆ 10 ವರ್ಷ ತುಂಬಾ ಪಾಡ್ಗಳಿರುತ್ತೆ. ಅದೆಲ್ಲ ತುಂಬಾ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ನೈಸ್.
ಆಲ್ ದಿ ವೆರಿ ಬೆಸ್ಟ್. ನಾನು ಪರ್ಸ್ನಲಿ ನನಗೆ ನಿಮ್ಮಿಬ್ಬರ ಪೇರ್ನ ಸ್ಕ್ರೀನ್ ಮೇಲೆ ನೋಡೋದು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಮೂವಿ ಸ್ಟಾರ್ಟ್ ಆದಾಗಿಂದ ಫೈನಲಿ ಥಿಯೇಟ್ರಿಗೆ ಬರ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. ಒಂದು ನೀವು ಹೇಳಿದಾಗೆ ಛೂಮಂತರ ನಂತರ ಈ ವರ್ಷ ಮತ್ತೆ ಬ್ಯಾಕ್ ಟು ಬ್ಯಾಕ್ 2 ಬ್ಲಾಕ್ ಬಸ್ಟರ್ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಒಬ್ಬ ನಟಿ ಯಾರಾದ್ರೂ ಕೊಟ್ಟಿದ್ರೆ ಅದ್ ನಿಮ್ ಕಡೆಯಿಂದ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಬಾಯಿ ಮಾತಿನಿಂದ ಅದು ನಿಜ ಆಗ್ಲಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. Thank you. ಥ್ಯಾಂಕ್ ಯು.